ಮೊದಲಿಗೆ ಅಜಿತ್, ಅತ್ತೆ ಇಲ್ಲಿ ನೋಡಿ. ಆಗ ದೇವಯಾನಿ, ಅಜಿತಾ, ಹೇ ಯಾಕೋ ಕಂದ, ಯಾಕೋ ನಿನ್ನ ಕಣ್ಣು ತುಂಬಿಕೊಂಡಿದೆ. ಅತ್ತೆ, ನಾನು ನಿಮ್ಮನ್ನ ಆರೋಪಿ ಎಂದೆ. ನೀವೇ ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿರೋದು ಅಂತ ಹೇಳಿದೆ. ಮನೆಯವರೆಲ್ಲರ ಮುಂದೆ ಮಾಡದೇ ಇರೋ ತಪ್ಪಿಗೆ ನೀವೇ ತಪ್ಪಿತಸ್ಥೆ ಅಂತ ಮಾತಾಡಿದೆ. ಅಷ್ಟೆಲ್ಲ ಮಾಡಿದ್ಮೇಲೂ ಈಗ ನನ್ನ ಕಣ್ಣಲ್ಲಿ ಕಣ್ಣೀರಿದೆ ಅಂತ ಹೇಳಿ ನೀವು ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀರಲ್ಲ ಅತ್ತೆ. ಹೇ, ನೀನು ನಾನು ಎತ್ತಿ ಆಡಿಸಿದ ಕೂಸು ಕಣೋ. ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಆಗಿರಬಹುದು, ಆದರೆ ಕಂದ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ಮನಸ್ಸು ಹೇಗೇಗೋ ಆಗಿ ಹೋಗುತ್ತೆ. ನನಗೂ ಹಾಗೆ ಅಲ್ವಾ ಅತ್ತೆ. ನನ್ನ ತಾಯಿ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದರೆ ನನ್ನ ಹೃದಯನೇ ನಿಂತು ಹೋಗೋ ಹಾಗೆ ಆಗುತ್ತೆ. ಪ್ಲೀಸ್ ಅತ್ತೆ, ನೀವು ಅಳಬೇಡಿ. ಅತ್ತೆ, ನಿಮಗೆ ನೆನಪು ಇದೆಯಾ, ಅಂಜು ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗಬೇಕು ಅಂದಾಗ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡದೆ ಹೋಗಿ ಬಾ ಅಂತ ಕಳಿಸಿಕೊಟ್ರಿ. ನಚ್ಚಿ ಮೆಡಿಕಲ್ ಓದಬೇಕು ಅಂದ್ಬಿಟ್ಟು ಫಾರಿನ್ಗೆ ಹೋದಾಗ ಆಗಲೂ ಅಷ್ಟೇ ನೀವು ಒಂದೇ ಒಂದು ಮಾತು ಆಡದೆ ಖುಷಿಯಿಂದ ಕಳಿಸಿಕೊಟ್ರಿ. ಆದರೆ ನಿಮಗೆ ನೆನಪು ಇದೆಯಾ, ನಾನು ಆರ್ಮಿ ಜಾಯ್ನ್ ಆಗಬೇಕು ಅಂತ ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕಾದ್ರೆ ಮನೆಯವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನೀನು ಹೋಗು, ನೀನು ಅಂದ್ಕೊಂಡಿದ್ದನ್ನ ಮಾಡು ಅಂತ ಹೇಳಿದರು. ಆದರೆ ಮನೆಯವರೆಲ್ಲರ ವಿರುದ್ಧವಾಗಿ ನಿಂತ್ಕೊಂಡು ಅಜಿತನ್ನ ನಾನು ಕಳಿಸ್ಕೊಡಲ್ಲ. ಅಜಿತ್ ಯಾವತ್ತೇ ಇದ್ದರೂ ನನ್ನ ಕಣ್ಮುಂದೆನೇ ಇರಬೇಕು. ಅವನು ನನ್ನ ಮಗನ ಥರ, ಅವನ್ನ ನಾನು ಎಲ್ಲಿಗೂ ಕಳಿಸ್ಕೊಡಲ್ಲ ಅಂತ ಮನೆಯವರ ವಿರುದ್ಧ ನಿಂತ್ಕೊಂಡು ಮಾತಾಡಿದ್ರಿ. ಅಮ್ಮನಿಗೂ ನಿಮಗೂ ಯಾವುದೇ ಥರ ವ್ಯತ್ಯಾಸ ಇಲ್ಲ ಅತ್ತೆ. ನನ್ನ ಜೀವನದಲ್ಲಿ ಅವ್ರ ಎದೆ ಹಾಲು ಕುಡಿದು ಬೆಳೆದಷ್ಟೇ ನಿಮ್ಮ ಕೈ ತುತ್ತನ್ನ ತಿಂದು ಬೆಳೆದಿದ್ದೀನಿ. ಇವತ್ತಿನ ದಿನ ಈ ಜಾಗದಲ್ಲಿ ನಿಂತಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ನೀವು ಕೂಡ ಕಾರಣ ಅತ್ತೆ. ಆದರೆ ನನ್ನ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಪೊಲೀಸ್ ಆಫೀಸರ್ ಆದಮೇಲೆ ನನ್ನ ಸುತ್ತಮುತ್ತ ಆಗಿರಬಹುದು, ನನ್ನ ಮನೆಯವರಿಗೆ ಆಗಿರಬಹುದು, ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಇನ್ ಕೇಸ್ ತೊಂದರೆ ಆಗ್ತಿತ್ತು ಅದನ್ನು ನಾನು ತಡೆದು ನಿಂತ್ಕೋಬೇಕು. ಅದೇ ನನ್ನ ಕರ್ತವ್ಯ ಅಂದ್ಕೊಂಡಿದ್ದೆ. ಕೆಲಸ ಅಂತ ಬಂತು ಅಂತ ಹೇಳಿದರೆ ನನ್ನವರು ತನ್ನವರು ಈ ಒಂದು ವ್ಯತ್ಯಾಸ ಗೊತ್ತಿಲ್ಲ ಅತ್ತೆ. ನನಗೆ ತಪ್ಪು ಮಾಡಿರೋದು ನನ್ನ ತಾಯಿ ತಂದೆ ಆಗಿತ್ತು ಅಂತ ಹೇಳಿದ್ರು ನಾನು ಅವತ್ತಿಗೂ ಹೀಗೆ ರಿಯಾಕ್ಟ್ ಮಾಡ್ತೀನಿ. ನಿಮ್ಮ ವಿಚಾರದಲ್ಲೂ ಹಾಗೆ ಆಗಿದ್ದು ಅತ್ತೆ. ಸಿದ್ಘಟ್ಟ ಪೊಲೀಸ್ ಆಫೀಸರ್ ಅಜಿತ್ ರಾಮನಾರಾಯಣ್ ಆಗಿ ನಿಮ್ಮ ಹತ್ರ ಕ್ಷಮೆ ಕೇಳದೇ ಇರಬಹುದು. ಆದರೆ ನಿಮ್ಮ ಮಗನಾಗಿ ನಾನು ನಿಮಗೇನಾದರೂ ನೋವು ಮಾಡಿತ್ತು ಅಂದರೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟರೂ ಆನಂದವಾಗಿ ಸ್ವೀಕರಿಸ್ತೀನಿ ಅತ್ತೆ. ಏನು ಶಿಕ್ಷೆ ಕೊಟ್ಟರು ಸ್ವೀಕರಿಸ್ತೀಯಾ? ನಾನು ಸಿದ್ಧವಾಗಿ ಇದ್ದೀನಿ. ಅಜಿತಾ, ನಿನ್ನ ಕೈತೂತು ತಿಂದು ತುಂಬ ದಿನಗಳು ಆಗಿ ಹೋಯ್ತು ಕಣೋ, ಹಸಿವಾಗ್ತಿದೆ, ತಿನ್ನಿಸ್ತೀಯಾ? ಆಗ ಸಂಗೀತ ಊಟ ಹಾಕ್ಕೊಂಡು ಬಂದು ಕೊಡ್ತಾರೆ. ಅಜಿತ್ ದೇವಯಾನಿಗೆ ಊಟ ಮಾಡಿಸ್ತಾರೆ. ಆಗ ದೇವಯಾನಿ ಮನಸ್ಸಲ್ಲಿ, ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದು ನೀನು ನನ್ನ ಮಗಳನ್ನ ಮದುವೆ ಆಗ್ತೀಯಾ ಅಂತ ಯಾವಾಗ ಅದಕ್ಕೆಲ್ಲ ಕಲ್ಲು ಹಾಕಿ ಈ ಟೀ ಅಂಗಡಿನ ಕರ್ಕೊಂಡು ಬಂದಿಯೋ ಅವತ್ತಿಂದಾನೇ ನೀನು ನನ್ನ ಶತ್ರು. ಟೈಮ್ ಬರಲಿ ಕಣೋ, ಈ ದೇವಯಾನಿ ಹೇಗೆ ನಿನ್ನ ಕತ್ತು ಹಿಚುಕ್ತಾಳೆ ಅಂತ ನಿನಗೆ ಗೊತ್ತಾಗುತ್ತೆ. ಆಗ ಭೂಮಿ, ಸಾಹೇಬ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಾಹೇಬ್ರೆ, ನಾನು ನಿಮ್ಮ ಬಗ್ಗೆ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದೆ ಸಾಹೇಬ್ರೆ. ಅಂದರೆ ನಿಮಗೆ ಕಲ್ಲು ಹೃದಯ, ಯಾರನ್ನೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾವುದಕ್ಕೂ ಸ್ಪಂದಿಸೋದಿಲ್ಲ, ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆ. ಆದರೆ ನೀವು ಏನು ಅಂತ ನಿಜಕ್ಕೂ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಶಾರದಾ ಅಮ್ಮನ್ನ ಕೊಲೆ ಪ್ರಯತ್ನ ಮಾಡಿದ್ದು ದೇವಯಾನಿ ಅಮ್ಮನೇ ಅಂತ ಆಲ್ಮೋಸ್ಟ್ ಅವರನ್ನು ಅರೆಸ್ಟ್ ಮಾಡೋಕೆ ಹೊರಟಿದ್ರಿ. ಅಷ್ಟರಲ್ಲಿ ಏನೇನೋ ನಡೀತು. ಆಮೇಲೆ ನಾನು ನಿಮಗೆ ಫೋನ್ ಮಾಡಿದೆ. ನೀವು ಮನೆಗೆ ಬಂದ ತಕ್ಷಣ ದೇವಯಾನಿ ಅಮ್ಮನ್ನ ನೋಡಿ ನಿಮ್ಮ ಮನಸ್ಸು ಕರಗಿ ಅವರಿಗೆ ಕಣ್ಣೀರಿಟ್ಟು ಊಟ ಮಾಡಿಸಿದ್ರಲ್ಲ ಸಾಹೇಬ್ರೆ. ಇಷ್ಟಕ್ಕೂ ದೇವಯಾನಿ ಅಮ್ಮನ ಮೇಲೆ ಇದ್ದಿದ್ದ ಅನುಮಾನ ನಿಮಗೆ ದೂರ ಆಗಿ ಹೋಯ್ತಾ? ಭೂಮಿ, ಇಲಿನ ಹಿಡಿಬೇಕು ಅಂದರೆ ಏನು ಮಾಡ್ತಾರೆ ಸಾಹೇಬ್ರೆ? ನಾನು ಏನು ಕೇಳ್ತಾ ಇದ್ದೀನಿ, ನೀವು ಏನು ಹೇಳ್ತಾ ಇದ್ದೀರಾ? ನಾನು ಕೇಳೋದಕ್ಕೆ ಉತ್ತರ ಕೊಡು, ನನಗೆ ಅರ್ಥ ಆಗುತ್ತೆ. ಏನು ಮಾಡ್ತಾರೆ? ಬೋನ್ ಇಡ್ತಾರೆ. ಬರೀ ಬೋನ್ ಇಟ್ಟರೆ ಇಲಿ ಬಂದು ಸಿಗಾಕೊಳ್ಳುತ್ತಾ? ಅದು ಹೇಗೆ ಸಾಧ್ಯ? ಇಲಿ ಏನು ತಿನ್ನುತ್ತೋ ಅದನ್ನು ಸ್ವಲ್ಪ ಅದರೊಳಗಡೆ ಇಟ್ಟರೆ ಅದನ್ನು ತಿನ್ನೋಕೆ ಅಂತ ಬಂದು ಆವಾಗ ಸಿಕ್ಕಾಕೊಂಡು ಬಿಡುತ್ತೆ. ಎಕ್ಸಾಕ್ಟ್ಲಿ. ಈಗ ನಾನು ಇಟ್ಟಿದ್ದು ಅದನ್ನೇ. ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿದ್ದು ದೇವಯಾನಿ ಅತ್ತೆನೇ ಅಂತ ನನಗೆ 100% ಗೊತ್ತು. ಆದರೆ ಮನೆಯವರೆಲ್ಲರ ಮುಂದೆ ಅದನ್ನು ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಕರೆಕ್ಟ್ ಆಗಿರೋ ಎವಿಡೆನ್ಸ್ಗಳು ಇಲ್ಲ. ಆದರೆ ಆ ಎವಿಡೆನ್ಸ್ಗಳನ್ನು ಹುಡುಕ್ತೀನಿ ಅಂತ ದೇವಯಾನಿ ಅತ್ತೆಗೆ ಚೆನ್ನಾಗಿ ಗೊತ್ತು. ನನ್ನ ಕೆಲಸ ಕೆಡಬೇಕು, ನನ್ನ ಮೈಂಡ್ ಡೈವರ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ಗಮನನ ಬೇರೆ ಕಡೆ ಹರಿಸ್ಬೇಕು. ಅದೇ ದೇವಯಾನಿ ಅತ್ತೆ ಮಾಡಿದ್ದು. ನಾನು ಹಾಗೆ ನನ್ನ ಮೈಂಡ್ನ ಡೈವರ್ಟ್ ಮಾಡ್ಕೊಂಡ್ಬಿಟ್ಟೆ. ನಾನು ದೇವಯಾನಿ ಅತ್ತೆನ ನೋಡಿ ತುಂಬ ದುಃಖ ಆಯಿತು. ನನಗೆ ಎಮೋಷ್ನಲ್ ಆಗಿ ಅವರು ತುಂಬ ಹತ್ರ
ಅಂತ ಹೇಳಿ ನಾನು ಅವರ ಮುಂದೆ ನಾಟಕ ಆಡಿದೆ. ಯಾಕಂತ ಹೇಳಿದರೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಲ್ವಾ. ಕೊಚ್ಚೆನ ಕ್ಲೀನ್ ಮಾಡಬೇಕು ಅಂದರೆ ನಾವು ಮೋರಿಗೆ ಇಳಿಲೇಬೇಕು. ಕೆಲವೊಂದು ಸಲ ಕಳ್ಳನ್ನು ಹಿಡಿಬೇಕು ಅಂತ ಹೇಳಿದರೆ ನಾವು ಕಳ್ಳನ ಥರಾನೇ ಯೋಚನೆ ಮಾಡಬೇಕು. ಫ್ಯೂಚರಲ್ಲಿ ಡಿಪಾರ್ಟ್ಮೆಂಟ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ಯಾ. ನಿನಗೆ ಇದೆಲ್ಲ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಮ ಸಾಹೇಬರು ಇಷ್ಟೊತ್ತು ಏನೋ ಹೇಳಿದ್ರು, ಅದು ನನಗೆ ಅರ್ಥ ಆಯಿತು. ಆದರೂ ಅರ್ಥ ಆಗಲಿಲ್ಲ ಏನೋಪ್ಪ. ನನ್ನ ಪ್ರಕಾರ ದೇವಯಾನಿ ಅಮ್ಮ ಒಳ್ಳೆಯವರೇ. ನನ್ನ ನಂಬಿಕೆ ನನಗೆ, ನಮ್ಮ ಸಾಹೇಬ್ರ ನಂಬಿಕೆ ಅವರಿಗೆ. ಆಗ ಅಜಿತ್ ಭೂಮಿಯನ್ನು ನೋಡ್ತಾ ಇರೋದನ್ನ ಭೂಮಿ ನೋಡಿ ದೃಷ್ಟಿ ಬೊಟ್ಟು ಇಟ್ಕೊಂಡು, ಇದು ಕಾಣಿಸ್ತಾ ಇದೆಯಾ? ಉಶ್ಯಪ್ಪ ಪುಣ್ಯ, ಕಾಣಿಸ್ತಾ ಇದೆಯಲ್ಲ. ಅಯ್ಯಪ್ಪ ಎಷ್ಟು ಲಟಿಕೆಗಳು, ಬರೀ 2 ಕಣ್ಣಿಗೇನೆ. ಅಬ್ಬಬ್ಬಾ, ಅಷ್ಟಿಲ್ಲದೆ ಹೇಳ್ತಾರಾ ಮನುಷ್ಯನ ಕಣ್ಣಿಗೆ ಮರಾನೇ ಸಿಡಿದು ಹೋಗುತ್ತೆ ಅಂತ. ಅಂಥದ್ರಲ್ಲಿ ಈ ಅಪ್ಸರೆ. ಆಗ ಅಜಿತ್ ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾರೆ. ನಮ್ಮ ಮನಸ್ವಿನಿಗೆ ಹುಟ್ಟು ಮಚ್ಚೆ ಇತ್ತು ಕತ್ತಿನ ಕೆಳಭಾಗದಲ್ಲಿ. ಅದೇ ಥರ ಮಚ್ಚೆ ನಾನು ಭೂಮಿ ಕತ್ತಿನ ಹತ್ತಿರನೂ ನೋಡಿದ್ದೀನಿ. ಮಲ್ಕೊಂಡು 5 ನಿಮಿಷ ಆಯಿತು, ನಿದ್ದೆ ಹೋಗಿರ್ತಾಳೆ. ಮಚ್ಚೆ ಥರ ಕಾಣಿಸ್ತಾ ಇದೆ. ಆ ಮೀನಿನ ಟ್ಯಾಟೂನು ಕಾಣಿಸ್ತಾ ಇದೆ. ಹತ್ತಿರ ಹೋಗಿ ಮುಟ್ಟಿ ಕ್ಲಾರಿಫಿಕೇಶನ್ ತಗೊಳ್ಳೋಣ ಅಂತ ಹೇಳಿದರೆ ನಾನು ಹೋಗ್ತಿದ್ದಂಗೆ ಪಕ್ಕ ಇವಳು 100% ಎದ್ದೇಳ್ತಾಳೆ. ಎದ್ದು ನಾನು ಇವಳ ಪಕ್ಕ ಇರೋದು ನೋಡಿ ಕಿರ್ಚ್ಕೊಂಡು ಅದಕ್ಕೆ ನಾನು ಒಂದು ಕತೆ ಕಟ್ಟಿ, ಇದು ಆಗದೆ ಇರೋ ಕೆಲಸ, ಏನು ಮಾಡೋದು ಇಷ್ಟೊತ್ತಲ್ಲಿ, ಏನೋ ಮಾಡೋಕೆ ಹೋಗಿ ಇನ್ನೊಂದೇನೋ ಆಗೋದರ ಬದಲು ಮಲಗೋದೇ ಬೆಟರ್. ಹೇಗಿದ್ದರೂ ಜೊತೆಲೇ ಇರ್ತಾಳಲ್ಲ, ಬೆಳಗ್ಗೆ ಏನಾರ ಐಡಿಯಾ ಮಾಡೋಣ. ಏನು ಸಾಹೇಬ್ರೆ, ನಿಮಗೆ ಮಾತ್ರ ಚಮಕ್ ಕೊಡೋಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಈ ಭೂಮಿ 2.0ಗೂ ಚಮಕ್ ಕೊಡೋಕೆ ಚೆನ್ನಾಗೇ ಬರುತ್ತೆ. ನಿಮಗೆ ಒಂದು ವಿಷಯ ಗೊತ್ತಾ, ನಾನು ಮಲ್ಕೊಂಡಿದ್ದೀನಿ ಅಂತ ನೀವು ಬಡ ಅಂತ ಮಾತಾಡಿದ್ರಲ್ಲ, ಅದು ಎಲ್ಲ ನಾನು ಚೆನ್ನಾಗಿ ಕೇಳಿಸ್ಕೊಂಡೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡ್ರೋ ಅದನ್ನು ನಾನು ಮಾಡಿದೆ ಅಷ್ಟೇ. ಅಲ್ಲ, ನಾನೇನು ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ನೀನೇನು ಅಂದ್ಕೊಂಡೆ? ಯಾಕೆ ನೀವೇನು ಅಂದ್ಕೊಂಡ್ರಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ನಾನು ಹೇಳಬೇಕಾ ಅದನ್ನು? ಹೇಳು, ನೀವೇನು ಅಂದ್ಕೊಂಡ್ರಿ ಅಂತ ಮೊದಲು ನೀವು ಹೇಳಿ. ನೀನು ಫಸ್ಟ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಎಷ್ಟು ವಿಕೃತಿ ಅಂತ. ಭೂಮಿ, ನನಗೆ ಸೆಕೆ ಬಂದ್ಬಿಟ್ಟಿದೆ ಭೂಮಿ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಇಲ್ಲಿ ಏನಾಯಿತು ಅಂತ ನನಗೆ ಹೇಳ್ತೀಯಾ? ನನಗೆ ಗೊತ್ತಿದ್ದು ಕೇಳ್ತಾ ಇದ್ದೀನಿ. ನಾನು ಮಲ್ಕೊಂಡಿದ್ದಾಗ ನೀವೇನೋ ಮಚ್ಚೆ ಟ್ಯಾಟು ಅಂತ ಏನೋ ಮಾತಾಡ್ತಿದ್ರಲ್ಲ, ಅದನ್ನು ಡೀಟೇಲ್ ಆಗಿ ಹೇಳಿ. ಆಮೇಲೆ ನಾನು ಏನು ಮಾಡೋಕೆ ಹೊರಟೆ ಅಂತ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ನಾನು ಮನಸ್ವಿನಿ ಕೇಸ್ ಸ್ಟಡಿ ಮಾಡ್ತಾ ಇದ್ದೆ. ನೀನು ವೀರಣ್ಣನಿಗೆ ಸಿಕ್ಕಿದ ಜಾಗದಲ್ಲೇ, ಅದೇ ಜಾಗದಲ್ಲೇ ಮನಸ್ವಿನಿ ಕೂಡ ಮಿಸ್ ಆಗಿರೋದು. ಹಾಗೆ ಮನಸ್ವಿನಿಗೆ ಬೆನ್ನು ಮತ್ತು ಕತ್ತಿನ ಮಧ್ಯಭಾಗದಲ್ಲಿ ಹುಟ್ಟು ಮಚ್ಚೆ ಇತ್ತು. ಅದೇ ರೀತಿ ನಿನಗೂ ಅದೇ ಭಾಗದಲ್ಲಿ ಹುಟ್ಟು ಮಚ್ಚೆ ಇರಬಹುದಾ ಅಂತ ನನಗೆ ಡೌಟ್ ಬಂತು. ಡೌಟ್ ಬಂದಿದ್ದ ತಕ್ಷಣ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ನನ್ನ ಸ್ಟೈಲ್. ಹಾಗಾಗಿ ಇದನ್ನು ಕ್ಲಾರಿಫೈ ಮಾಡ್ಕೋಬೇಕು ಅಂದ್ಕೊಂಡೆ ಅಷ್ಟೇ ಸಾಹೇಬ್ರೆ. ನಾನು ಮನಸ್ವಿನಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಹೇಗಂತೀರಾ? ಮನಸ್ವಿನಿ ಕಳೆದು ಹೋದಾಗ ನಮ್ಮ ದೊಡ್ಡ ಸಾಹೇಬ್ರು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ರು. ತನ್ನ ಸ್ವಂತ ಮಗಳೇ ಕಳೆದು ಹೋದಾಗ ಎಲ್ಲೆಲ್ಲಿ ಎಲ್ಲ ಹುಡುಕಿರೋಲ್ಲ. ಎಲ್ಲೆಲ್ಲಿ ಯಾಕೆ ಅತಳ ವಿತಳ ಸುತಳ ಪಾತಳದಲ್ಲೂ ಹುಡುಕ್ಬಿಟ್ಟಿರ್ತಾರೆ. ಅಲ್ಲೇ ಪಕ್ಕದಲ್ಲಿರೋ ನಾನು ಸಿಕ್ಕಿರೋಲ್ವಾ ಅವರಿಗೆ. ಈ ಕಾರಣದಿಂದಾನೇ ನಾನು ಮನಸ್ವಿನಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು ಸರಿ, ಮನಸ್ವಿನಿಗೆ ಹುಟ್ಟು ಮಚ್ಚೆ ಎಲ್ಲಿತ್ತು ಅಂತ ಹೇಳಿದ್ರಿ ಆವಾಗಲೇ ನೀವು? ನಿನ್ನ ಟ್ಯಾಟೂ ಇದೆಯಲ್ಲ ಅಲ್ಲೇ. ಭೂಮಿ, ನಾನು ನಿನ್ನನ್ನು ತುಂಬ ದಿನದಿಂದ ಒಂದು ಕ್ವಶನ್ ಕೇಳಬೇಕು ಅಂತಿದ್ದೆ. ನೀನು ಯಾಕೆ ಆ ಟ್ಯಾಟೂ ಹಾಕಿಸ್ಕೊಂಡಿದ್ದು? ಆಗ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾರೆ. ಭೂಮಿ, ದೇವಯಾನಿಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಿ, ಆದರೆ ಇಲ್ಲಿ ದೇವಸ್ಥಾನನೇ ಕಾಣ್ತಾ ಇಲ್ಲ. ಹೋಗೋಣ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ. ನಿನಗೆ ಒಂದು ಸರ್ಪ್ರೈಸ್ ಕಾಯ್ದಿದೆ. ಆಗ ಅಂಜು, ಮಾಮ್, ಅಂಜು ಮುಗಿತಾ? ಹಾಂ ಅಮ್ಮ. ಅಂಜು ಟ್ಯಾಟೂ ಹಾಕಿಸ್ಕೊಂಡಿದ್ದಾಳೆ. ತುಂಬ ದಿನದಿಂದ ಇಷ್ಟಪಟ್ಟು ಕೇಳ್ತಾ ಇದ್ಲು. ಇವತ್ತು ಕೂಡಿ ಬಂದಿದೆ ನೋಡು. ಹೇ, ನೀನು ಹಾಕಿಸ್ಕೋ, ಚೆನ್ನಾಗಿರುತ್ತೆ. ಟ್ಯಾಟೂನಾ? ನಾನಾ? ಅಯ್ಯಯ್ಯಪ್ಪ ಬೇಡಪ್ಪ. ಯಾಕೆ? ಹಾಕಿಸ್ಕೊಂಡ್ರೆ ಏನು ತಪ್ಪು? ತಪ್ಪೇನೂ ಇಲ್ಲ, ಆದರೆ ಯಾಕೋ ನನಗೆ ಸ್ವಲ್ಪ ಭಯ. ಹೇ, ಇದಕ್ಕೆಲ್ಲ ಭಯ ಪಟ್ಟರೆ ಹೇಗೆ? ನೋಡು, ನನಗೆ ಅಂಜು ಹೇಗೋ ನೀನು ಹಾಗೆ. ಅವಳಿಗೆ ಏನೇನು ಸಿಗುತ್ತೋ ನಿನಗೂ ಅದೆಲ್ಲ ಸಿಗಬೇಕು ಅನ್ನೋದೇ ನನ್ನ ಆಸೆ. ಅಮ್ಮನ ಆಸೆನ ಈಡೇರಿಸ್ತೀಯ ಅಲ್ವಾ ದೇವಯಾನಿಯಮ್ಮ? ಅದು ಏನೂ ಆಗಲ್ಲ, ನಿನ್ನ ಹತ್ರ ಇದ್ದೇ ನೋಡ್ಕೋತೀನಿ. ಬಾ ನೀನು, ಬಾ ಬೇಗ ಹೋಗಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ನಾವು. ಹಾಗಾದರೆ ನಿನಗೆ ಟ್ಯಾಟೂ ಹಾಕ್ಸಿದ್ದು ದೇವಯಾನಿ ಅತ್ತೇನಾ? ಹ್ಞೂ. ಆ ಟ್ಯಾಟೂ ಹಾಕ್ಸೋದಕ್ಕೂ ಮುಂಚೆ ಆ ಜಾಗದಲ್ಲಿ ಮಚ್ಚೆ ಏನಾದರೂ ಇತ್ತಾ? ಸಾಹೇಬ್ರೆ, ನನ್ನ ಪೆನ್ ಹಿಂದೆ ಏನಿದೆ ಅಂತ ನನಗೆ ಹೇಗೆ ಕಾಣಿಸುತ್ತೆ? ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನೀವು ಹೇಳ್ತಾ ಇರೋದು ಹುಟ್ಟು ಮಚ್ಚೆ. ಇನ್ನು ಎಷ್ಟು ಇರುತ್ತೆ? ಇಷ್ಟು ಇರುತ್ತೆ.
ಒಂದು ಕೆಲಸ ಮಾಡ್ತೀನಿ, ದೇವಯಾನಿ ಅಮ್ಮನ ಹತ್ರ ಕೇಳ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತೀನಿ, ಸರಿನಾ? ಹೇ ಬೇಡ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಹತ್ರ ಈ ವಿಚಾರ ಮಾತಾಡಿರೋದು ಅವರಿಗೆ ಗೊತ್ತಾಗಬಾರ್ದು, ಓಕೆನಾ? ಏನು ಸಾಹೇಬ್ರೆ, ನೀವು ಶಾರದಾ ಅಮ್ಮನ ಮೇಲೆ ಅಟ್ಯಾಕ್ ಆದಾಗಲೂ ದೇವಯಾನಿ ಅಮ್ಮನ ಮೇಲೆ ಡೌಟ್ ಪಟ್ರಿ, ಅಷ್ಟೇ ಯಾಕೆ ಅವ್ರ ತಲೆ ಮೇಲೆ ಗೂಬೆ ಕುರ್ಸಿದ್ರಿ. ಈಗ ನನ್ನ ವಿಷಯಕ್ಕೂ ಅವರನ್ನೇ ಅನುಮಾನ ಪಡ್ತಾ ಇದ್ದೀರಾ ಅಲ್ಲ? ಇಷ್ಟಕ್ಕೂ ಅವ್ರ ಮೇಲೆ ಏನು ಅಂತ ಕೋಪ ನಿಮಗೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನೋಡು, ಕೆಲವೊಂದು ವಿಷಯಗಳು ಸಮಯ ಬಂದಾಗಷ್ಟೇ ಗೊತ್ತಾಗೋದು. ಅಲ್ಲಿವರೆಗೂ ಏನು ಮಾತಾಡಿದ್ರು ಏನೂ ಅರ್ಥ ಆಗಲ್ಲ. ಆ ಸಮಯ ಆದಷ್ಟು ಬೇಗ ಬರುತ್ತೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ನೀನು ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಆ ಜಾಗದ್ದು ಫೋಟೋ ಏನಾದರೂ ತಗೊಂಡಿದ್ರಾ? ಇಲ್ಲ ಸಾಹೇಬ್ರೆ, ಹೋದ್ವಿ, ಕೂತ್ವಿ, ಟ್ಯಾಟೂ ಹಾಕಿದ್ರು, ಬಂದ್ವಿ ಅಷ್ಟೇ. ಈ ವಿಚಾರದಲ್ಲಿ ಭಾಗ್ಯಮ್ಮನ ಹತ್ರ ಹೋಗಿ ಏನಾದರೂ ಕೇಳಿದ್ರೆ ವಿಚಾರ ಗೊತ್ತಾಗುತ್ತೇನೋ? ಅಯ್ಯಯ್ಯೋ ಸಾಹೇಬ್ರೆ, ಆ ಕೆಲಸ ಮಾತ್ರ ದಯವಿಟ್ಟು ಮಾಡೋಕೆ ಹೋಗಬೇಡಿ. ಪಾಪ ನನ್ನಮ್ಮ ಮಾಡದೇ ಇರೋ ತಪ್ಪಿಗೆ ಈಗಾಗಲೇ ಜೈಲಲ್ಲಿ ಕೂತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ನೀವು ಹೋಗಿ ಕೇಳಿದ್ರೆ ನನ್ನ ಬಿಡಿಸೋದ್ರ ಬಗ್ಗೆ ಇವರಿಗೆ ಗಮನನೇ ಇಲ್ಲ, ಹೆತ್ತವರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅಂತ ಅಮ್ಮನ ಮನಸ್ಸಿಗೆ ಬೇಜಾರಾಗಲ್ವಾ? ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ನಚ್ಚಿ, ಅಂಜು, ನಾನು ನಿನಗೆ ಹೇಳಿದ್ದೆ ನೆನಪು ಇದೆಯಾ, ನನ್ನ ಲೈಫಲ್ಲಿ ಇರುವಂಥ ರೋಲ್ ಮಾಡೆಲ್ಸ್ ನನ್ನ ಅಣ್ಣ ಮತ್ತು ಅತ್ತಿಗೆ. ಸೊ ಅವರ ಗುಡ್ ಹ್ಯಾಬಿಟ್ಸ್ನ ನಾನು ನನ್ನ ಲೈಫಲ್ಲಿ ಇನ್ಕಲ್ಕುಲೇಟ್ ಮಾಡಬೇಕು ಅಂತ ಇದ್ದೀನಿ. ಹೇಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಅವನ ತಟ್ಟೆಯಿಂದ ಮೊದಲನೇ ತುತ್ತು ತಿನ್ನಿಸ್ತಾನೋ, ಹಾಗೆ ಇನ್ನು ಮುಂದೆ ನನ್ನ ತಟ್ಟೆಯಿಂದ ಮೊದಲನೇ ತುತ್ತನ್ನು ನಿನಗೆ ತಿನ್ನಿಸ್ತೀನಿ, ಓಕೆ? ಆಗ ಸಂಗೀತ, ನೀವಿಬ್ಬರು ಇವರಿಬ್ಬರ ಥರಾನೇ ಆದರ್ಶ ದಂಪತಿಗಳು ಆಗಿರಬೇಕು ಅನ್ನೋದೇ ನನ್ನ ಆಸೆ. ಇರ್ತೀರಾ ಅಲ್ವಾ? ಆಗ ಭೂಮಿ, ಬೇಡ ಬೇಡ, ನಮ್ಮಿಬ್ಬರ ಥರ ನೀವು ಇಬ್ಬರು ಆಗೋದು ಬೇಡ. ಸಂಗೀತ ಅವರಿಗೆ ಅಶ್ವಿನಿ ಜೊತೆ ಮಾತಾಡಿದ್ದೆಲ್ಲ ನೆನಪು ಆಗಿ ಪ್ರಜ್ಞೆ ತಪ್ಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.